ನಮ್ಮ ಪಾರ್ಲರ್ ಕಡೆ ಬರೋದೇ ಬಿಟ್ಟಿರ್ಬಿಡ್ರಿ ಹುಚ್ಚಮ್ಮ ಅವ್ರೆ. ಬರ್ಬೇಕಂತೀನಿ ನಮ್ಮ ಅತ್ತಿನೊಂದು ಕಾಟನ 10 ರೂಪಾಯಿ ಕೈ ಕೊಡಂಗಿಲ್ಲ ನನ್ನ ಗಂಡನ ಕೈಲಿ. ಅವಾಗ ಇವಾಗ ಚಾಪಡಿಗೆ ಸಕ್ರಿಗೆ ಅಂತ ಇಸ್ಕೊಂಡಿರ್ತೀನಿ. ಅದ್ರಾಗ ಒಂದಿಷ್ಟು ಉಳಿಸಿ ತೆಗೆದಿಟ್ಕೊಂಡಿರ್ತೀನಿ. ಅದ ಒಂದು 100 ರೂಪಾಯಿ ಮಾಡ್ಕೊಂಡಿರ್ತೀನಿ. ತಿಂಗಳಿಗೊಮ್ಮೆ ಹೈಬ್ರೋ ಮಾಡಿಸ್ಕೊಳಕ್ ಬರ್ಬೇಕಾದ್ರೂ ತುಡಿಗೆಲೆ ಬರ್ಬೇಕ್ರಿ. ನನ್ನ ಹಣೆ ಬರ ಹಿಂಗತಿ ಐತಿ. ಅದು ನಮ್ಮ ಅತ್ತಿ ಇದ್ದಿದ್ದಿಲ್ಲ. ಅದು ಎಲ್ಲಿ ಗೆತ್ತಾರ ಕೂಡ ಅದೇನೋ ಸತ್ಸಂಗನ ಏನೋ ಹೊಕ್ಕಿನಂತಂತ ಅದಕ್ಕೆ ಹೈಬ್ರೋ ಮಾಡಿಸ್ಕೊಂಡು ಹೋದ್ರಾತಂತ ಬಂದೆ. ಅಯ್ಯೋ ತುಂಬಾ ಕಷ್ಟ ಬಿಡ್ರಿ ಅಂತ ಅತ್ತೆ ಕೂಡಿರೋದು. ಇಷ್ಟೊಂದು ಕಂಜೂಸ್ ಆಗ್ಬಾರ್ದಪ್ಪ. ಏನು ಒಂದು 100 ರೂಪೀಸ್ನಾಗೆಲ್ಲ ಏನಾಗುತ್ತೆ ಒಂದು ಐಬ್ರೋ ಮಾಡಿಸ್ಕೊಂಡ್ರೆ. ಈಗೇನು ಮುದುಕಿಯರೆಲ್ಲ ಮಾಡಿಸ್ಕೊತಾರ. ಅಯ್ಯೋ ಫೇಶಿಯಲ್ ಎಲ್ಲ ಮಾಡಿಸ್ಕೊತಾರೆ ರೀ. ಈಗ ವಯಸ್ಸಾಧಾರದ ಚೈನಿ ಜಾಸ್ತಿ ಆಗೈತಿ. ನನ್ನ ಕಡೆ ಕಸ್ಟಮರ್ಸ್ ಬರೋದು ಬರೀ ಆಂಟಿಗಳೇ. ಅದು ಆಫ್ಟರ್ 50 ಏಜ್ ಆದವ್ರೆ. ಬರೀ ರಿಂಕಲ್ಸ್ ಆಗಿರ್ತಾವೋ ನೋಡು ಇಲ್ಲಿ ಮಕ್ಕೆಲ್ಲ ಜೋತ್ ಬಿಡುತ್ತೆ ಅಂತ ಹೇಳಿ ಬಂದು ಕುಂತು ಬಿಡ್ತಾರ. 4,000 ರೂಪಾಯಿ ಎಲ್ಲ ಮೆನಿಕ್ಯೂರು ಪೆಡಿಕ್ಯೂರು ಆಮೇಲೆ ಹೇರ್ ಡೈ ಫೇಶಿಯಲ್ ಇಷ್ಟೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ನೋಡ್ರಿ. 3,000-4,000 ರೂಪಾಯಿ. ಅಯ್ಯಯ್ಯೋ ನಮ್ಮ ಅತ್ತಿ ಕೆಟ್ಟ ಕಂಜೂಸದ. ಯಾವಾಗ ಕೊಡ್ಬೇಕು ಏನು ಮಾಡೋಕ್ಕಾಗಲ್ಲ. ಯೋಗಿ ಪಡೆದಿದ್ದೆ ಯೋಗಿಗೆ, ಜೋಗಿ ಪಡೆದಿದ್ದೆ ಜೋಗಿಗೆ. ನಾನು ಪಡೆದಿದ್ದೆ ಇಷ್ಟೇ ಬಿಡ್ರಿ. ಇದೇ ಒಂದು ಐಬ್ರೋ ಮಾಡಿಸ್ಕೋಬೇಕಂದ್ರ ಅಯ್ಯೋ ದೇವ್ರೇ ಉಂಡು ಉಳಿದಿರ್ತೈತಿ. ನೋಡ್ತಾಳ ಬಂದು ಏನ್ ಪಾರ್ಲರ್ ಹೋಗಿದ್ದೇನ ಹುಬ್ಬ್ಯಾಕ ನೀಟಾಗ್ಯಾವಲ್ಲ ಸೀರಾ ಕುಡ್ಕೊಂಬಂದಿಯಲ್ಲ ಅಂತೇಳಿ ಆಟ ಮಾಡ್ತಾಳ ಮತ್ತಿ. ಇನ್ನು 3,000-4,000 ರೂಪಾಯಿ ಕೊಟ್ಟು ನಾ ಯಾವ ಮಾಡಿಸ್ಕೊಳ್ರಿ ವಾ ದೇವ್ರೆ ಆಗಂಗಿಲ್ಲ ಬಿಡ್ರಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಇವ್ರತ್ತೆ ನನ್ನ ಹತ್ರ ಪಾರ್ಲರಿಗೆ ಬರ್ತಾರೆ. 3,000-4,000 ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ. ಬಟ್ ಪಾಪ ಸೊಸೆಗೆ 1 ರೂಪಾಯಿ ಕೊಡಲ್ಲ. ಐಬ್ರೋ ಮಾಡಿಸ್ಕೊಳಕ್ಕೆ ರೊಕ್ಕನೂ ಕೊಡಲ್ಲ. ಅಷ್ಟೊಂದು ಇದಿದ್ದಾರೆ. ನಾನು ಹೇಳಕ್ಕೆ ಹೋಗಲ್ಲಪ್ಪ. ಯಾಕ ನನ್ನ ಬಿಸ್ನೆಸ್ ಮ್ಯಾಗ ನಾನು ಯಾಕಲ್ಲ ಹಾಕೊಲಿ ಹೌದಿಲ್ರಿ. ಅದಕ್ಕೆ ನಾನು ಏನು ಹೇಳೋಂಗಿಲ್ಲ. ಅತ್ತೆ ಬಂದಿದ್ದು ಸೊಸಿ ಹೇಳಂಗಿಲ್ಲ, ಸೊಸಿ ಬಂದಿದ್ದು ಅತ್ತೆ ಹೇಳಂಗಿಲ್ಲ. ನಾನು ಹಿಂಗಂತ ಮೇಂಟೈನ್ ಮಾಡಕತ್ತೀನಿ ನೋಡ್ರಿ. ಆದರೂ ಈ ಹುಚ್ಚವನ್ನು ನೋಡಿದ್ರೆ ಸ್ವಲ್ಪ ಪಾಪ ಅನ್ಸುತ್ತೆ. ಅತ್ತೆ ಎಲ್ಲ ಮಾಡಿಸ್ಕೊತಾಳ, ಸೊಸೆಗೆ ಮಾತ್ರ ಏನು ಮಾಡಿಸ್ಕೋಬೇಡ ಅಂತ ಹೇಳ್ತಾರ. ಅಷ್ಟು ವಯಸ್ಸಾದ್ರೂ ಎಲ್ಲ ಮಾಡಿಸ್ಕೊತಾರ ಅಂತಲ್ಲೇ ಮಿರಿ 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 ಮಿನ್ಸ್ತಾಳೆ ಕ್ಯಾಂಟಿ. ಅಯ್ಯೋ ಬಡ ಬಡ ಬರ್ರಿ ಐಬ್ರೋ ಮಾಡ್ಬರ್ರಿ. ಹುಚ್ಚಮ್ಮ ನಿಮ್ಮ ಸ್ಕಿನ್ ಎಲ್ಲ ಡಲ್ ಆಗೈತಿ. ಒಂದು ಸ್ವಲ್ಪ ಫೇಶಿಯಲ್ ಆದರೂ ಮಾಡಿಸ್ಕೋಬೇಕಿತ್ತು. ಫ್ರೂಟ್ಸ್ ಫೇಶಿಯಲ್ ಮಾಡಿಸ್ಕೊಳ್ಳಿ. ಹೊಸಾದ್ ಬಂದೈತಿ ಭಾರಿ ಅಂದ್ರೆ ಭಾರಿ ಸಾಫ್ಟ್ ಆಗುತ್ತೆ. ಆಮೇಲೆ ನೋಡು ನಿಮ್ಮ ಸ್ಕಿನ್ ಎಲ್ಲ ಡ್ರೈ ಆಗೈತಿ. ಹಿಂಗತಿ ಅಂತಂದ್ರೆ ಬೇಗ ವಯಸ್ಸಾದಾರಂತ ಕಾಣ್ತೀರಿ. ಹಾಗೇನೆ ಎಲ್ಲಿ ಪಡೆದೀನಿ ಬರ್ರಿ. ಅದ ಕಡ್ಲಿ ಹಿಟ್ಟು ಹಚ್ಕೋಬೇಕಾದ್ರೆ ತುಡಿಗಿಲಿ ಹಚ್ಕೊಂತೀನಿ ಮಕ್ಕಕ್ಕೆ. ನಮ್ಮ ಅತ್ತಿ ಅದಕ್ಕೂ ತಿನ್ನೋ ಕಡ್ಲಿ ಹಿಟ್ಟನ್ನ ತಗೊಂಡು ಮಕ್ಕಕ್ಕೆ ಬಡ್ಕೊಂತಾಳ ಅಂತೇಳಿ ಅದು ಒಂದು ರಾದಂತ ಮಾಡಿದ್ಲು ಅಂತ ಹಾಕಿದಾಳ್ರಿ ನಮ್ಮ ಅತ್ತಿ. ಮತ್ತೆ ನಿಮ್ಮ ಅತ್ತಿ ಮಾತ್ರ ಹೆಂಗ ಕಾಣ್ತಾರ ಅದು ಹೆಂಗ? ನನಗೆ ಅದು ಒಂದು ಗೊತ್ತಾಗಲ್ದು. ನಿಮ್ಗೆ ಹೆಂಗೆ ಡೌಟ್ ಬಂದತ್ತಲ್ಲ ನನಗೂ ಹಂಗೆ ಡೌಟ್ ಬಂದೈತಿ. 10 ರೂಪಾಯಿ ಎಲ್ಲಿ ಅಂಕರು ಖರ್ಚು ಮಾಡಂಗಿಲ್ರಿ ನಮ್ಮ ಅತ್ತಿ. ಆದ್ರೆ ನನಗನ್ಸುತ್ತೆ ಹೊತ್ತೊಳಿ ಸರಿಯಾಗಿ ಈಗ ಹಂಗೆ ಹೊಡ್ತಾ ಹೊಡ್ತಾಳ್ರಿ ಆಕಿ. ಅದಕ್ಕೆ ಅನ್ಸುತ್ತೆ ಅಷ್ಟು ಮಿರಿ ಮಿರಿ ಮನ್ಸ್ತಾ ಹುಡುಕ್ಯಾಡಿದ್ರೆ ತಲೆಯಾಗ ಒಂದು ಬಿಳಿ ಕೂದಲಿಲ್ಲ. ಮತ್ತೆ ಹೇರಡಾಯಿನೂ ಮಾಡ್ಕೊಳಂಗಿಲ್ರಿ. ಹಾಕಿದ್ ಹಂಗೈತಿ ಶರೀರ ನಮ್ದು ಹಿಂಗೈತಿ. ಚಿಂತಿಲ್ಲಾರ್ದು ಎಮ್ಮಿಕೆ. ಆದರೂ ನೀವು ಗಟ್ರಿ ಅಂಥವ್ರ ಕೈಯಾಗಿರೋದು. ಅಪ್ಪ ನಾನೇನಾದರೂ ಆಗಿದ್ರೆ 1 ನಿಮಿಷನೂ ಅಂತ ಅತ್ತೆ ಕೈಯಲ್ಲಿ ಇರ್ತಿರ್ಲಿಲ್ಲಪ್ಪ. 4 ದಿನಕ್ಕೆ ಓಡಿ ಬಂದ್ಬಿಡ್ತಿದ್ದೆ ನಾನು. ಯಾ ಗಂಡನೂ ಬೇಡ ಯಾ ಅತ್ತೆನೂ ಬೇಡ ಅಂತೇಳಿ. ನಂದ ಪರಿಸ್ಥಿತಿ ರೀ ಇಲ್ಲಲ್ರಿ. ಹೊಂದ್ಕೊಂಡು ಹೋಗಲೇಬೇಕು. ಹೊಂದ್ಕೊಂಡು ಹೋಗ್ಲಿಕ್ಕಂದ್ರೆ ನನ್ನ ಗತಿನೇ ಇಲ್ಲ. ಏನು ಮಾಡೋದು? ಅಲ್ಲ ನೀವು ಓದಿಲ್ವಾ? ನಾನು ಓದದೇ ಇರೋ ಥರ ಕಾಣ್ತೀನಿ ನಿಮ್ಮ ಕಣ್ಣಿಗೆ. ನಂದು BSc ಆಗೈತ್ರಿ. ಓ ಮೈ ಗಾಡ್, BSc ಓದಿರಾ ನೀವು? ಹಂಗೆ ಕಾಣೋದಿಲ್ಲ. ಅಷ್ಟೆಲ್ಲ ಓದ್ಕೊಂಡು ನೀವು ಬರೀ ಮನೆ ಕೆಲಸ ಮಾಡ್ಕೊಂಡು ಅದು ನಿಮ್ಮ ಹಸ್ಬೆಂಡ್ ಜಾಸ್ತಿ ಓದಿಲ್ಲ ಅದು ಹೆಂಗೆ ಅಂತ? ಪರಿಸ್ಥಿತಿ ಕೈಗೊಂಬೆ ಆಗಿ ನಮ್ಮ ಮನೆಯವ್ರ ಮದುವೆ ಆಗುವಂಥ ಪರಿಸ್ಥಿತಿ ಬಂತು. ಅವ್ರು ಮಾತ್ರ ಬರೀ 7ನೇ ಕ್ಲಾಸ್. ನಾನು ಓದಿದ್ದು BSc. ನಮ್ಮ ತಂದೆಗೆ ಬೇರೆ ಹುಷಾರಿರಲಿಲ್ಲ. ಹಾರ್ಟ್ ಪ್ರಾಬ್ಲಮ್ ಬೇರೆ ಇತ್ತು. ಆವಾಗ ನಮ್ಮ ತಂದೆ ನೋಡುವ ನೀವು ಒಪ್ಕೊಳಬೇಕು ಅಂತೇಳಿ ಒತ್ತಾಯ ಮಾಡಿ ಲಗ್ನ ಮಾಡಿದರು. ವಿಧಿ ಇಲ್ದ ಒಪ್ಕೊಂಡ್ಬಿಟ್ಟಿನ್ರಿ. ಏನು ಕೇಳ್ತೀರಿ ನನ್ನ ಮನೆ ಬರೋಣ. ಒಬ್ಬವನ ಮಗ ಅದನ್ನಂತ ಕೊಟ್ಟರು. ನಿನ್ನ ರಾಣಿ ಥರ ಇರ್ತಿ ಅಂತ ಹೇಳಿ ಕೊಟ್ಟು ಬಿಟ್ರು ನಮ್ಮ ತಂದೆ. ಯಪ್ಪ ದೇವ್ರಿ, ಇವ್ರ ಮನೆಗೆ ಬಂದಿನ ಗೊತ್ತಾಯ್ತು ಇಂಥ ಅತ್ತಿಯೋ ಯಾರಿಗೆ ಬೇಡ್ರಿ. ಕೆಟ್ಟ ಕಂಜೂಸದ. 10 ರೂಪಾಯಿ ಖರ್ಚು ಮಾಡಂಗಿಲ್ರಿ ನಮ್ಮ ಅತ್ತಿ. ಪಾಪ ಅನ್ಸತ್ತಪ್ಪ. ಆದರೂ ನೀವು ಏನಾರು ಒಂದು ಮಾಡ್ಕೋಬೇಕಿತ್ತು. ಎಷ್ಟು ವರ್ಷ ಇನ್ನು ನಿಮ್ಮ ಅತ್ತೆ ಗಂಜಿ ಮುದ್ರಕೊಂಡು ಮೂಲೆಯಲ್ಲಿ ಕೂತ್ಕೋತೀರ? ಅಯ್ಯೋ ನನ್ನ ಗಂಡ ನನ್ನ ಮಾತು ಕೇಳಲ್ಲ ಬಿಡ್ರಿ. ನನ್ನ ಗಂಡಗೆ ಏನಾರ ಹೇಳಿದ್ರೆ ನಮ್ಮ ತಾಯಿನ ಮೇಲೂ ನಮ್ಮ ತಾಯಿ ಹೇಳಿದ್ದ ವೇದ ವಾಕ್ಯ ಅಂತಾರ. ತಾಯಿ ಸರಿ ಹಿಡ್ಕೊಂಡು ಅಡ್ಡಾಡ್ತಾರ. ಏನು ಮಾಡೋದು? ನಿಮ್ಮ ಥರ ನಮ್ಗಾಗಲ್ಲ ಬಿಡ್ರಿ. ಇಷ್ಟೆಲ್ಲ ಓದ್ಕೊಂಡು ಅದು ಹೆಂಗಿರ್ತೀರಪ್ಪ. ಯವ್ವ ಮಾತಾಡ್ಕೊಂತ ಮೊದ್ಲಿಕ್ಕೆ ನಂದು ಐಬ್ರೋ ಮಾಡ್ಯವ. ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ಮತ್ತೆ 1 ಹೋಗಿ 9 ಮಾಡ್ತಾಳ. ನಮ್ಮ ಅತ್ತಿ ಬರೋಳಗ ಮನೆ ಸೇರ್ಕೋಬೇಕು ನಾನು. ಕಾಮಾಕ್ಷಿ ಕಾಮಾಕ್ಷಿ ಅದೇನ ನಮ್ಮ ಅತ್ತಿ ಪಣಿಗೆ ಐತಲ್ಲ. ಅಯ್ಯ ನಮ್ಮ ಅತ್ತಿ ಪಾರ್ಲರ್ ಬರ್ತಾಳ? ಸಾಧ್ಯನೇ ಇಲ್ಲ. ಯೋ ಲಗು ಮಾಡ್ರಿ ಐಬ್ರೋನ. ಎಷ್ಟೊತ್ತು ಮಾಡ್ತೀರಿ ನೀವು? ಏನವ ಕಾಮಾಕ್ಷಿ ಅದೇ ಎಲ್ಲಿ ಬೇ ಕದ ತೆಗಿಬೇ. ಇದು ಒತ್ತಿದ್ರು ಕದ ಮುಂದಕ್ಕೆ ಬರೋಲ್ದು ಹಿಂದಕ್ಕೆ ಬರೋಲ್ದು. ಕದ ತೆಗಿಯವ. ಅಯ್ಯೋ ಪಾಪ ಇವ್ರು ಸಿಕ್ಕಾಕೊಂಡ್ಬಿಡ್ತಾರ. ಇವ್ರಿಗೆ ಇದ್ದ ಹಕ್ಕಿಕತೆ ಹೇಳ್ಬೇಕು ನಾನು. ರೀ ಹುಚ್ಚವ್ವ ಅವ್ರೆ, ನಿಮ್ಮ ಅತ್ತಿ ಬಂದವ್ರೆ.
ಅಯ್ಯಯ್ಯೋ ಬೆನ್ನತ್ತಿದ್ ಬೇತಾಳಂಗತಿ ಇಲ್ಲಿ ಬಂದ್ಬಿಡ್ತಾ ಇದು ಮುದುಕಿ. ಎಲ್ಲೋದ್ರು ನನ್ ಬಿಡವಲ್ಲಲ್ಲಿ ಯವ್ವ ಈ ಮುದುಕಿ. ಏನ್ ಮಾಡ್ಲಿ ಯವ್ವ ನಾನು ಎತ್ತ ಹೋಲೆವ್ವ. ನಾ ಏನಾದ್ರೂ ಪಾರ್ಲರಿಗೆ ಬಂದಿನಿ ಅಂತೇಳಿ ಗೊತ್ತಾತ ಏನು? ಯಾರ ಹೇಳಿದ್ರೆ ಏನು? ಅಯ್ಯೋ ಏನ್ ಮಾಡ್ಲಿ ಗೊತ್ತಾತಂದ್ರನ ಹರಿದು ಹಂಚಡಾನ ಮಾಡ್ತಾಳೆ ಯವ್ವ. ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ? ಮುಗಿತ್ ನನ್ ಕತಿ. ಇವತ್ತು ಮಾತ್ರ ಏನ್ ಕಾದತ್ತೆ ಏನು? ನನ್ನ ಗಂಡ ಹೇಳಿ ಮೊನ್ನೆ ಕಣ್ ಕಳೆದಿದ್ಲೆ ಯವ್ವ. ಇದಕ್ಕೆ ಸೆಟ್ಗೆ ಅವನು ಬ್ಯಾನಿ ಬರ್ಲಿ ನೆಮ್ಮದಿಯಿಂದ ಬಂದು ಐಬ್ರೋ ಮಾಡಿಸ್ಕೊಳಕ್ಕೂ ಬಿಡೋಲ್ಲಲ್ಲೋ ಪಾರ್ಲರಿಗೆ. ಏನ್ ಮಾಡ್ಲಿ ಯವ್ವ ನಾನು? ಅಯ್ಯೋ ಏನ್ ಮಾಡ್ಲಿ ಏನ್ ಮಾಡ್ಲಿ? ನೀವು ಇಲ್ಲಿ ಕುತ್ಕೊಂಡ್ಬಿಡ್ರೆ ಒಂದು ಚೇರ್ ಹಾಕ್ತೀನಿ, ಫೇಸ್ ಮಾಸ್ಕ್ ಹಾಕ್ಬಿಡ್ತೀನಿ, ಗೊತ್ತೇ ಆಗಲ್ಲ ಅವ್ರಿಗೆ. ನೀವು ಇಲ್ಲೇ ಕುತ್ಕೊಂಡ್ಬಿಡ್ರಿ. ಅಯ್ಯೋ ಫೋಟೋ ಹೇಳ್ರಿ ಏನು ಮತ್ತೆ ಈಕೆಗೆಲ್ಲ ಗೊತ್ತಾಗುತ್ತಾ? ಇಲ್ಲ ರೀ, ನನಗೂ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಸಂಕಟ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ತಡ್ರಿ, ನಾನು ನಿಮ್ಗೆ ಫೇಸ್ ಮಾಸ್ಕ್ ಹಾಕಿಬಿಡ್ತೀನಿ. ನೀವಂತ ಗೊತ್ತಾಗೋದಿಲ್ಲ ನಿಮ್ಮ ಅತ್ತೆಗೆ. ಏನಾದರೂ ಒಂದು ಮಾಡಿ ನನ್ನ ಕಾಪಾಡು, ಇಲ್ಲಾಂದ್ರೆ ನಮ್ಮ ಅತ್ತೆ ಹರಿದು ಊರು ತುಂಬ ದಸ್ಪಾಲ್ ಮಾಡಿ ಒಳಗೆ ಬಿಡ್ತಾಳೆ ಯವ್ವ ನನ್ನ ಗಂಡ ಮುಂದೆ ಹೇಳ್ತಾಳ. ನನ್ನ ಗಂಡ ಬೆಳ್ಳ ಬೇತಾನೆ ನಿದ್ದೆ ಮಾಡಿಸ್ಕೊಡಂಗಿಲ್ಲ ಯವ್ವ. ಒಟ 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 ಹಚ್ಚುತ್ತ ಕುಡಿದು ಬಂದು ಏನು ಮಾಡಲಿ ಯವ್ವ ನಾನು? ಹೆಂಗಾದರೂ ಮಾಡಿ ಕಾಪಾಡಿವ ನನ್ನ. ನೀವೇನು ಹೊಡಿ ಮಾಡ್ಕೋಬೇಡ್ರಿ, ನಾನು ನಿಮ್ಮನ್ನು ಸೇವ್ ಮಾಡ್ತೀನಿ. ಒಂದು 2 ನಿಮಿಷ ತಡ್ರಿ. ಪರಕಂಟಿ ಒಂದು 2 ನಿಮಿಷ ವೇಟ್ ಮಾಡ್ರಿ. ಕಸ್ಟಮರ್ ಇದ್ದಾರೆ ಅಂದ್ರೆ ಫೇಸ್ ಮಾಸ್ಕ್ ಹಾಕಕತ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ. ಲಗುನ ತಾವಿಗೆ ಒಕ್ಕದಾನ ಅಲ್ಲ ನಾ ಒಳಗೆ ಬಂದು ಕುಂದಿರ್ತೀನಿ. ಉರಿ ದಗೆಯಾಗ ಬಂದಿನಿ ನಾನು. ಒಂದಿಟ್ಟು ಪ್ಯಾನು ಅಲ್ಲಿ ಒಳಗ ಗಾಯ ಆಡ್ತತಿ. ಇಲ್ಲಿ ಏನೇನು ಇಲ್ಲ, ಒಂದಿಟ್ಟು ಕದ ತೆಗಿ ಅಲ್ಲೇ ಬಂದು ಕುಂದಿರ್ತೀನಿ. 1-2 ನಿಮಿಷ ವೇಟ್ ಮಾಡ್ರಿ, ಕದ ತೆಗಿತೀನಿ. ಫೇಸ್ ಮಾಸ್ಕ್ ಹಾಕಿದ್ದೀನಿ, ನೀವಂತ ಅವ್ರು ಕುರ್ತು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರಿ, ರೊಕ್ಕ ಇಲ್ಲಿದ್ದ ತಂದು ಕೊಡ್ರಿ ನಿಮಗೆ. ಇವಾ ಅಯ್ಯೋ ಬೇಡ ರೀ, ದುಡ್ಡೇನು ಬೇಡ ಬಿಡ್ರಿ. ಪಾಪ ಮತ್ತೆ ಹಿಂಗತಿ ಅಂತ ಹೇಳಿದ್ರಲ್ಲ, ನನಗೂ ಗೊತ್ತು ಬಿಡು. ಸೊ ಅದಕ್ಕೆ ನಿಮ್ಮನ್ನು ಸೇವ್ ಮಾಡೋಕೆ ನಾನೇನು ಅದೇನು ದುಡ್ಡು ಇಸ್ಕೊಡಲ್ಲ, ಓಕೆನಾ? ನೀವು ಒಟ್ಟ ಮಾತಾಡಕ್ಕೆ ಹೋಗಬೇಡಿ. ಇಲ್ಲಿಗೂ ಬೆನ್ನು ಹಚ್ಚಿದ ಬೇಕಾದ ಗತಿ ಎದಕ್ಕೆ ಬಂದಿದ್ದಿತ್ತ? ಹುಡ್ಕ್ಯಾಡಕ್ಕೆ ಬಂದಿರ್ಬೇಕಿ. ಇವ್ರು ಓನೇನವ್ರು ಪಾತ್ರೆಗಿತ್ತಾರೆ ಹದ್ರದ್ರನ್ನ. ನೀನು ಸಸಿ ಹಿಂಗೆ ಪಾರ್ಲರ್ ಕಡೆ ಹೋಗ್ಯಾಳ ಅಂತ ಅಂದಿರ್ಬೇಕು. ಅಂದಲ್ಲಿ ಹುಡ್ಕೊಂತ ಬಂದಾಳ ಓಯ್ಕಿ ಮುದೋಡಿ, ಊರು ಮುದೋಡಿ. ಎಂತೆಂತ ಅವಕ ಬರ್ತದೇವಾ ಜಗತ್ ಮ್ಯಾಗೆ ಪಿಡುಗು. ನಮ್ಮ ಅತ್ತಿಗೆ ಯಾಕೆ ಬರಬಾರ್ದು? ಆಂಟಿ ಹೇಳ್ರಿ. ಏನಿಲ್ಲವ, ಮಧ್ಯಾಹ್ನದಾಗ ಯಾರೂ ಇರಂಗಿಲ್ಲ ಅಂತೇಳಿ ಬಂದೆ ನೋಡುವ. ತಲೆನ ಕೂದಲೆಲ್ಲ ಬೆಳ್ಳಗಾಗ್ಯಾವು, ಒಂದಿಟ್ಟು ಹೆರಡಾಯ ಮಾಡ ಮಕ್ಕ ಎಲ್ಲ ಒಂಥರ ಆಗೈತೆ ತಂಗಿ. ನೋಡಿದನ್ನ ಬಿಸಿಲಿಗೆ ಒಂಥರ ಒಣಗದಂಗೆ ಆಗೈತಿ. ಅದೇನ ಫೇಶಿಯಲ್ ಅಂತ ಮಾಡ್ತಿಲ್ಲ, ಅದಕ್ಕೆ ಮಾಡಿಬಿಡಿಯವ. ಕಾಲೆಲ್ಲ ಹೊಡೆದವ ತಂಗಿ. ಅದು ಅದೇನ ಪ್ಯಾಡಿನ ಮ್ಯಾನಿ ಏನಾನ ಅಂತಿರ್ತಿಯಲ್ಲ, ಕೂರು ಮೂರು ಅವನೊಂದಿಟ್ಟು ಮಾಡಿಬಿಡು. ಎಲ್ಲ ಮುದುಕಿ ನನಗೆ ಮಾತ್ರ 10 ರೂಪಾಯಿ ಖರ್ಚು ಮಾಡಿಬಿಡಂತಾಳ. ತನಗ ಇಷ್ಟೆಲ್ಲ ಖರ್ಚು ಮಾಡ್ಕೊಂತಾಳ. ತಡಿ ಮಾಡ್ತೀನಿ ಮುದುಕಿ, ನಿನ್ನ ರೆಡ್ ಹಂಡಾಗೆ ಸಿಕ್ಕಿ ಐತಿ ನಿಂದ. ನೀನು ಮಾಡ್ತೀನಿ ಬಾ, ವಿಡಿಯೋ ಮಾಡ್ಕೊತೀನಿ. ಮಾಡ್ಕೊಂಡು ಮಗನ ಮುಂದೆ ತೋರಿಸ್ತೀನಿ. ಆಂಟಿ ಮತ್ತಿತ್ತಾಗ ನನ್ನ ಸೊಸಿಗೆ ಏನಾರು ಬಂದಿದ್ದಿಲ್ಲ ನಿನ್ನ ಹತ್ರ ಐಬ್ರೋ ಮಾಡಿಸ್ಕೊಳಕ್ಕೆ? ಇಲ್ಲ ಆಂಟಿ, ಬಂದಿಲ್ಲ. ನಾನು ತುಡುಗಿಲೆ ಐಬ್ರೋ ಮಾಡಿಸ್ಕೊಂತಾಳ ಅಂತ ನನಗೆ ಗೊತ್ತೈತಿ. ಬಂದ್ಲಂದ್ರೆ ಮತ್ತೆ ಹೇಳಕ್ಕೆ ಹೋಗ್ಬಿಡುವ, ನಿಮ್ಮ ಅತ್ತಿನೂ ಬಂದಿದ್ಲು ಹಿಂಗೆಲ್ಲ ಮಾಡಿಸ್ಕೊಂಡು ಹೋದ್ಲು ಅಂತೇಳಿ. ಇಲ್ಲ ಬಿಡ್ರಿ, ನಾನೇ ಕೇಳ್ರಿ ಆಂಟಿ. ಸ್ವಸ್ಥ್ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕವ. ಮತ್ತು ಇಂಥವೆಲ್ಲ ಗೊತ್ತಾತಂದ್ರೆ ನನ್ನ ಸೊಸಿ ಮನಿನ ಮಾಡ್ತಾಳ. ಅದಕ್ಕೊಂದು ಮಾತು ಹೇಳಿದ್ನಿವ, ನಮ್ದು ಸಂಕಟ ನಿನಗೆ ಗೊತ್ತಾಕೈತೆ ಅಂತ ಅನ್ಕೋತೀನಿ. ಗೊತ್ತಾಗತ್ರಿ. ಎಲ್ಲ ಮುದೋಡಿ ತಿನ್ನೋದ್ರಾಗ ಹಂಗೆ ಮುಂದದ, ಇದ್ರಾಗ ಹಂಗೆ ಮುಂದದ. ನನಗೆ ಮಾತ್ರ ಮನ್ಯಾಗ 1 ಕಿಲೋ ಎಣ್ಣೆದಾಗ 1 ವಾರ ಮಾಡಂತ. 1 ಕಿಲೋ ಎಣ್ಣೆ ಖಾಲಿ ಮಾಡಿದಂತ. ಇಲ್ಲಿ ಮಾತ್ರ ತಿಂಗಳಿಗೆ ಬಂದು 2 ಮಾಡಿಸ್ಕೊಳೋದೇನು. ಮಿನಿಕ್ಯೂರ್ಗೆ ಪಿಡಿಕ್ಯೂರ್ ಅಂತ ಫೇಶಿಯಲ್ ಅಂತಿಕಿಗೆ. ನನ್ನ ಮುಂದೆ ಏನು ಜಿಪುನಿಯಪ್ಪ ಎಂತ ಬಳೆಗಾರ್ತಿ ಅಂತ ತೋರಿಸ್ತಾಳ. ನಾ ಮಾತ್ರ 10 ರೂಪಾಯಿ ಖರ್ಚು ಮಾಡಬಾರ್ದು. ಈಗ ಮಾತ್ರ ಎಲ್ಲ ಮಾಡಿಸ್ತಾಳ. ಅಂದಲ್ಲಿ ನಮ್ಮ ಅಕ್ಕ ಹೊಳಿತೈತಿ ಮುದೋಡಿದು. ಮುಂದೆ ಏನಾಗುತ್ತೆ ಅಂತೇಳಿ ನಾಳೆ ವಿಡಿಯೋದಾಗ ಹಾಕಿನ್ರಿ, ತಪ್ಪದ ನೋಡ್ರಿ. ಸೊಸಿನಾದ್ರೆ ಪಾರ್ಲರಿಗೆ ಕಳ್ಸಂಗಿಲ್ಲ, ತಾ ಮಾತ್ರ ಪಾರ್ಲರಿಗೆ ಹೋಗ್ಕಳಂತೀರನು? ಸ್ವಸ್ಥಾರ ನೀನು ಹಂಗ ಬಿಟ್ನಿ ಅಂದ್ರನು. ನಾನು ಪಾರ್ಲರಿಗೆ ಬಂದೆ ಅಂದ್ರೆ ಆಕಿ ನಾ 3,000 ರೂಪಾಯಿ ಖರ್ಚು ಮಾಡಿದ್ನಿ ಅಂದ್ರೆ ನನ್ನ ಸೊಸಿ 10,000 ರೂಪಾಯಿ ಖರ್ಚು ಮಾಡ್ತಾಳ. ಅಯ್ಯ ಸುಮ್ಮಿರ್ರಿ, ನಿಮಗೆಲ್ಲ ಗೊತ್ತಿಲ್ಲ. ಹಂಗೆ ಸುಸ್ತಾರಂದ್ರೆ ಅವ್ಕ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಿನಿ ನಾನು. ನನ್ನ ಸೊಸಿನ ಹೋಗುತ್ತನು. ನಾಳೆ ವಿಡಿಯೋದಾಗ ಇದ್ರದ್ದು ಮುಂದಿನ ಭಾಗ ಹಾಕಿನ್ರಿ, ಏನಾಗುತ್ತೆ ಅಂತೇಳಿ. ಮಿಸ್ ಮಾಡ್ದೆ ನೋಡ್ರಿ. ಅತ್ತಿ ಸೊಸಿ ಜುಗಾಡ ಏನಾಗುತ್ತೆ ಅಂತೇಳಿ ತಪ್ಪದ ನೋಡ್ರಿ. ದಿನ ಹಿಂಗೆ ನಮ್ಮ ವಿಡಿಯೋನ ನೋಡ್ತೀರಿ, ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಕ್ಕೆ ಪ್ಲೀಸ್. ಹೊಸಬರನ್ನ ನಮ್ಮನ್ನು ಪ್ರೋತ್ಸಾಹಿಸ್ರಿ. ಹೀಗೆ ದಿನ ಒಂದೊಂದು ಅತ್ತೆ ಸೊಸೆ ಜುಗಾಡ ನಿಮ್ಮ ಹತ್ರ ತೊಗೊಂಡ್ಬರ್ತೀವಿ. ತೊಗೊಂಡ್ಬಿಟ್ಟು ನಿಮ್ಮನ್ನ ರನ್ಸಾಕ ನಾನು ಪ್ರಯತ್ನ ಮಾಡ್ತೀನಿ.